ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ತಿಳಿಸ್ತಾ, ಅಹಲ್ಯ ಎಂಬ ಸೇವಾ ಸಂಸ್ಥೆ ಈ ಒಂದು ಹೆಂಜುಹುಲ್ಕೂರಿನಲ್ಲಿ ಒಂದು ಪ್ರಾರಂಭವಾಗಿದೆ. ಏನು ಅಹಲ್ಯ ಸೇವಾ ಸಂಸ್ಥೆ ಅಂತಂದ್ರೆ ನಿರಾಶ್ರಿತರಿಗೆ ಒಂದು ಆಶ್ರಮವನ್ನು ಆಶ್ರಯ ನೀಡುವಂತಹ ಒಂದು ಸಮಾಜದಲ್ಲಿ ಬಹಳ ನಾವ್ಯಾವು ಕೂಡ ಆ ಸಾಲಿನಲ್ಲಿ ಹೇಳಕ್ಕಾಗೋದಿಲ್ಲ ಅಂತ ಸೇವೆಯನ್ನು ಅಹಲ್ಯ ಎಂಬ ಸೇವಾ ಸಂಸ್ಥೆಯು ಒಂದು ಮುಖ್ಯ ವಾಹಿನಿಗೆ ನಮ್ಮ ಕೆಜಪ್ ತಾಲೂಕಿನ ಹೆಂಜುಹುಲ್ಕೂರಿನ ಒಂದು ಕ್ರಾಸ್ನಲ್ಲಿ ಒಂದು ಆಶ್ರಮವನ್ನು ಪ್ರಾರಂಭ ಮಾಡಿದೆ. ಯಾರಾದ್ರೂ ನಿರಾಶ್ರಿತರು, ಯಾರಾದ್ರೂ ತಾಯಿ ತಂದೆ ಇಲ್ಲಂತ ಮಕ್ಕಳಿಗೆ ಮತ್ತು ಯಾರೇ ಆ ಮಕ್ಕಳ ಏನೋ ನಿರಾಶ್ರಿತರನ್ನ ಯಾರು ಹಿರಿಯರನ್ನ ಯಾರು ಬೀದಿಗೆ ಬಿಟ್ಟಿರ್ತಾರೋ ಅಂತವರು ಕೂಡ ನಮ್ಮ ಆಶ್ರಮದಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅವರಿಗೆ ಆಶ್ರಮದಲ್ಲಿ ಉಚಿತವಾದ ಊಟ, ಶಿಕ್ಷಣ, ಬಟ್ಟೆ ಎಲ್ಲ ರೀತಿಯಲ್ಲೂ ಕೂಡ ತಂದೆ ತಾಯಿಯ ಸ್ಥಾನವನ್ನು ತುಂಬಿಸುವಂತ ಕೆಲಸ ಅಹಲ್ಯ ಸೇವಾ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರನ್ನ ಅಹಲ್ಯ ಅವರು ಮತ್ತು ಅವರ ಗಂಡ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತು ಮಕ್ಕಳು ಕೂಡ ಬಹಳ ಒಂದು ವಿಶೇಷ ಸೇವೆಯನ್ನು ಅವರು ಪ್ರಾರಂಭ ಮಾಡಿದರೆ. ನೀವು ಕೂಡ ಈ ಒಂದು ಆಶ್ರಮದಲ್ಲಿ ಯಾರಿಗನ್ನ ಬೇಕಾದ್ರೆ ಅಥವಾ ಯಾರಿಗ ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಯಾರಿದ್ರು ಕೂಡ ನೀವು ಮಾಹಿತಿಯನ್ನು ಕೊಟ್ಟು ಆ ಆಶ್ರಮಕ್ಕೆ ಸೇರಿಸುವಂತ ಕೆಲಸ ಮಾಡ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಯಾರು ಬಡವರು, ತಂದೆ ತಾಯಿ ಯಾರಿಲ್ಲರೋ ಅಥವಾ ಹಿರಿಯರನ್ನ ಯಾರು ಮನೆಯಿಂದ ಆಚೆ ಕಳ್ಸಿರ್ತಾರೋ ಅಂತವ್ರನ್ನ ಕೂಡ ಗುರುತಿಸಿ ಈ ಆಶ್ರಮಕ್ಕೆ ಸೇರಿಸುವಂತ ಕೆಲಸ ನೀವು ಮಾಡಿ. ಅಹಲ್ಯ ಸೇವಾ ಸಂಸ್ಥೆ ಹೆಂಜುಹುಲ್ಕೂರಿನಲ್ಲಿ ಪ್ರಾರಂಭವಾಗಿ ಕೆಲವೇ ಒಂದು 4 ದಿನ ಆಗಿದೆ. ನೀವು ಯಾರನ್ನು ಆಶ್ರಮಕ್ಕೆ ಸೇರಿಸುವಂತವ್ರು ಇದ್ರೆ ಕೂಡ ಕೆಳಗಡೆ ಅವರು ಮೆನ್ಷನ್ ಮಾಡ್ತಕ್ಕಂಥ ನಂಬರ್, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9886997267 7411709088ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಒಂದು ಅಹಲ್ಯ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ನಿಮ್ ಜೊತೆಗೆ ಕರೆಯಲ್ಲಿ ಮಾತನಾಡಿ ಅವರು ಸಂಪೂರ್ಣವಂತ ಮಾಹಿತಿಯನ್ನು ಕೊಡ್ತಾರೆ. ಒಂದು ಸೇವೆಯಲ್ಲಿ ಆಶ್ರಮದಲ್ಲಿ ನಿರಾಶ್ರಿತರಿಗೆ ಊಟ, ವಸತಿ, ಬಟ್ಟೆ ಎಲ್ಲದಕ್ಕೂ ಕೂಡ ಆ ಒಂದು ಆಶ್ರಮದಲ್ಲಿ ನಿಮ್ಗೆ ಒಂದು ಅನುಕೂಲವನ್ನು ಮಾಡಿಕೊಡೋಕೆ ಅವರು ಸಮಾಜದಲ್ಲಿ ನಾವ್ ಯಾರು ಕೂಡ ಸಾಲಿನಲ್ಲಿ ಹೇಳಕ್ಕಾಗೋದಿಲ್ಲ, ಪದಗಳಿಂದ ಹೇಳಕ್ಕಾಗಲ್ಲ ಅಂತ ಸೇವೆಯನ್ನು ಅವರು ಪ್ರಾರಂಭ ಮಾಡಿದರೆ. ನೀವು ಕೂಡ ಸಹಕರಿಸಿ. ಯಾರನ್ನ ಇದ್ದ ನೀವು ಕೂಡ ಒಂದು ಆಶ್ರಮಕ್ಕೆ ಸೇರಿಸುವಂತ ಕೆಲಸ ಮಾಡಿ. ಮತ್ತು ಈ ಆಶ್ರಮಕ್ಕೆ ನಮ್ಮ ಎಲ್ಲರ ಸಹಕಾರ, ಸಮಾಜ ಸೇವಕರು, ಬೇರೆ ಬೇರೆ ಯಾರೇ ಮುಖಂಡರು ಕೂಡ ನೀವು ಸೇವೆಯನ್ನು ಮಾಡ್ಬೇಕಂತಂದ್ರೆ ಈ ಆಶ್ರಮಕ್ಕೆ ಹೋಗಿ ನೀವು ಬಡವರಿಗೋಸ್ಕರ, ಅಲ್ಲಿರ್ತಕ್ಕಂಥ ಆಶ್ರಮದಲ್ಲಿರ್ತಕ್ಕಂಥ ನಿರಾಶ್ರಿತರಿಗೋಸ್ಕರ ನಿಮ್ಮಿಂದ ಆಗುವಂತ ಒಂದು ಚಿಕ್ಕ ಸಹಾಯವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಅಹಲ್ಯ ಸೇವಾ ಸಂಸ್ಥೆಯ ಒಂದು ಪದಾಧಿಕಾರಿಗಳು ಮನವಿಯನ್ನು ಮಾಡಿದರೆ ನೀವು ಕೂಡ ಹೋಗಿ ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.